ಸಂಬಂಧಪಟ್ಟ ನಿರಂತರವಾಗಿ ಅಧ್ಯಕ್ಷರು ಎಲ್ಲಾ ಜಿಲ್ಲೆಗಳಲ್ಲಿ ಪಕ್ಷದ ಸಂಘಟನೆ, ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಅವರು ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಳ್ಳಾರಿ ಸಭೆ ಇದೆ ಮತ್ತು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಆಗಿರುವಂತಹ ಎಲ್ಲ ಘಟನಾವಳಿಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಅದರೊಟ್ಟಿಗೆ ಈ ಪಾದಯಾತ್ರೆ ವಿಚಾರಗಳೆಲ್ಲದರ ಬಗ್ಗೆ ಸೇರಿ ನಾಳೆ ನಾಡಿದ್ರಲ್ಲಿ ಒಂದು ಸರಿಯಾದ ಒಂದು ರೂಪುರೇಷೆಗಳನ್ನ ತಯಾರು ಮಾಡಿ ಒಂದು ನಾಳೆ ಅಥವಾ ನಾಡಿದ್ದು ಮಾಧ್ಯಮಗಳಿಗೆ ನಾನು ತಿಳಿಸ್ತೇನೆ. ಅಂದ್ರೆ ಪಾದಯಾತ್ರೆ ಮಾಡ್ಬೇಕು ಅಂತ ಆಗಿದೆಯಾ ಸರ್? 17ನೇ ತಾರೀಕು ದಿನಾಂಕ ನಿಗದಿಯಾಗಿದೆ. ಆ ಹೋರಾಟ ಅಥವಾ ಏನು ಹೇಗೆ ಅನ್ನೋದ್ರ ಬಗ್ಗೆ ನಾಳೆ ನಾಡಿದ್ರಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಪ್ರೋಗ್ರಾಮ್ ಪ್ಲಾನ್ ಮಾಡಿ ನಾವು ನಿಮ್ಗೆ ಅಂದ್ರೆ ಪಾದಯಾತ್ರೆ ಮಾಡ್ಬೇಕು ಅಂತ ನೀವು ನಿರ್ಧಾರ ಮಾಡಿದಿರಿ? ಹೌದು. ಅಂದ್ರೆ ಇವತ್ತು ರ್ಯಾಲಿ, ಪಾದಯಾತ್ರೆ ಹೇಗೆ, ಏನು, ಪ್ರತಿಭಟನಾ ಸಭೆ ಇದೆಲ್ಲದರ ಬಗ್ಗೆ ಕೂಡ ಒಂದು 2 ದಿವಸಗಳಲ್ಲಿ ನಾಳೆ ನಾಡಿನಲ್ಲಿ ಒಂದು ತೀರ್ಮಾನ ಮಾಡಿ ಹೇಳೋದಲ್ಲ. ಎಲ್ಲಿಂದ ಎಲ್ಲಿಗೆ ಅಂತ ಸರ್ ಪಾದಯಾತ್ರೆ? ಅಥವಾ ಯಾವ ರೀತಿಯಾದಂತಹ ಪಾದಯಾತ್ರೆ ಎಲ್ಲಿಂದ ಎಲ್ಲಿಗೆ ಸರ್? ಆ ಎಲ್ಲ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ಡ್ ಆಗಿ ಮ್ಯಾಕ್ಸಿಮಮ್ ನಾಳೆ ಅಥವಾ ನಾಡಿನಿಂದ ನಾನು ಬಳ್ಳಾರಿ ಮಾಧ್ಯಮಗಳ ಮೂಲಕ ಯಾವ ರೀತಿ ಆಲೋಚನೆ ಮಾಡಿದ್ರಿ ಸರ್? ಮುಖ್ಯವಾಗಿ ಪ್ರಾಥಮಿಕ ಅಂದ್ರೆ ಒಂದು 3-4 ವಿಚಾರಗಳು ಮಾತಾಡಿದೀನಿ ನಾನು. ಆ ಎಲ್ಲದನ್ನು ಪ್ಲಾನ್ ಮಾಡ್ತಾ ಇದ್ದಾರೆ, ಎಲ್ಲ ಮಾತಾಡಿದ್ದೀನಿ. ಮತ್ತೆ ನಾಳೆ ಕೂಡ ಮಾತಾಡಿ ಅದನ್ನ ಅನೌನ್ಸ್ ಮಾಡಿ. ಪಾದಯಾತ್ರೆ ಬಗ್ಗೆ ಅಧ್ಯಕ್ಷರು ಏನ್ ಹೇಳಿದ್ರು ಸರ್? ನಿಮ್ಮ ಅಧ್ಯಕ್ಷರು ಗಮನಕ್ಕೆ ತಂದಾಗ ಅವ್ರೇನ್ ಹೇಳಿದ್ರು? ಅಲ್ಲ, ಅಧ್ಯಕ್ಷರು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತಗೊಂಡೋಗ್ಬೇಕು ಅಂತ ಹೇಳಿ ನಮ್ಮ ಕೇಂದ್ರ ನಾಯಕರು ಕೂಡ ಈಗಾಗಲೇ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ಎಲ್ಲ ವಿಷಯಗಳು ಮಾತಾಡಿದ್ದೀವಿ. ಒಂದು ಪ್ಲಾನ್ ಹೇಗಿರ್ಬೇಕನ್ನೋದನ್ನ ಇವತ್ತು ಸಂಜೆಗೆ ಅಥವಾ ನಾಳೆಗೆ ಫೈನಲ್ ಆಗುತ್ತೆ. ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ಸರ್ಕಾರ ಗಟ್ಟೆಯನ್ನ ಸಿಐಡಿ ಕೊಟ್ಟಿದೆ ಸರ್. ನೋಡಿ, ಸರ್ಕಾರದ ಕಡೆಯಿಂದ ನಾವೇನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಮಾಮೂಲು ಪೊಲೀಸರಾಗ್ಲಿ, ಸಿಐಡಿ ಆಗ್ಲಿ ಎಲ್ಲಾ ಕೂಡ ರಾಜ್ಯ ಸರ್ಕಾರದ ಕೆಳಗಡೆ ಇರುವಂತದ್ದು. ನಾನು ಈಗಾಗಲೇ ತಮ್ಮಲ್ಲಿ ನೇರವಾಗಿ ಅವರ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ತಾವು ವಿಡಿಯೋದಲ್ಲಿ ತಾವು ಗಮನಿಸಿದ್ರೆ, ಭರತ್ ರೆಡ್ಡಿ ನಮ್ಮ ಮನೆ ಮೇಲೆ ರಾತ್ರಿ 9 ಗಂಟೆಗೆ ಬಂದಾಗ ಆ ಒಬ್ಬ ರಾಜಶೇಖರನ ಹುಡುಗನ್ನ ಏನು ಕೊಲೆ ಮಾಡಿದ್ರಲ್ಲ, ಆ ರಾಜಶೇಖರ್ ಸುತ್ತುವರೆದೇ ಆ ಟರ್ಬನ್ಗಳು ಹಾಕಿರೋಂಥ 3 ಗನ್ಮೆನ್ಗಳು ಆ ಹುಡುಗನ ಸುತ್ತೂರ ಓಡಾಡ್ತಾ ಇರ್ತಾರೆ. ಅವ್ರು ಎಲ್ಲಿ ತಪ್ಪಿಸ್ಕೊತಾನೋ ಅಂತ ಹೇಳಿ. ಅಂದ್ರೆ ಯಾರೊಬ್ಬ ಪ್ರಮುಖ ಕಾರ್ಯಕರ್ತನ ಕೊಲೆ ಮಾಡ್ಬಿಟ್ಟು ನಮ್ಮ ಮೇಲೆ ಆಗ್ಬೇಕು ಅನ್ನುವಂತ ಒಂದು ಕುಡಿದ ಅಮಲಲ್ಲಿ ಇವತ್ತೇನು ಶಾಸಕ ಭರತ್ ರೆಡ್ಡಿ ತೀರ್ಮಾನ ಮಾಡ್ಕೊಂಡಿದ್ದ, ಆ 3 ಕಾರ್ಬನ್ ಹಾಕೊಂಡಿರುವಂತ ಆ ಟರ್ಬನ್ ಗನ್ಮೆನ್ಗಳು, ಪಂಜಾಬಿಗಳು ಆ ರಾಜಶೇಖರ್ ಸುತ್ತೂರನೇ ಓಡಾಡ್ತಾ ಇರ್ತಾರೆ. ಆ ಹುಡುಗ ಲಾಠಿ ಇಟ್ಕೊಂಡು ಅವ್ನು ಹಿಂತಿರುಗಿ ಓಡ್ತಾ ಇದ್ರೆ ಅವ್ರ ಬೆನ್ ಹಿಂದೆನೆ ಪಾಯಿಂಟ್ ಬ್ರೇಕ್ ಕೊಲೆ ಮಾಡಿದ್ದಾರೆ. ಇಷ್ಟು ಸಾಕ್ಷಿ ಇಟ್ಕೊಂಡ್ಬಿಟ್ಟು ಬಳ್ಳಾರಿ SP ಸಸ್ಪೆಂಡ್ ಆದ್ರು, IG ಟ್ರಾನ್ಸ್ಫರ್ ಆದ್ರು. ಆದ್ರೆ ನಿಜವಾದ ಕಳ್ಳರು DSP, ASP ಅಲ್ಲೇ ಬಳ್ಳಾರಿಯಲ್ಲೇ ಕೂತಿದ್ದಾರೆ. ಅವ್ರ ಮೇಲೆ ಕ್ರಮ ಇದುವರೆಗೂ ಕೈಗೊಂಡಿಲ್ಲ. ಅವ್ನ ಸತೀಶ್ ರೆಡ್ಡಿದ ವಿಡಿಯೋ ನಾನು ಬಿಡುಗಡೆ ಮಾಡಿದೆ. ಅವನು ಆರಾಮಾಗಿ ಆಸ್ಪತ್ರೆ ಒಳಗಡೆಯಿಂದ ನಡ್ಕೊಂಡು ಬಂದು ಗಾಡಿ ಹತ್ತಿ ಆಂಬುಲೆನ್ಸ್ ಅಲ್ಲಿ ಕೂತ್ಕೊಂಡು ವಿಕ್ಟ್ರಿ ಸಿಂಬಲ್ 3 ಬಾರಿ ತೋರಿಸ್ತಾನೆ. ಅವನ್ನ ಅರೆಸ್ಟ್ ಮಾಡಿಲ್ಲ. ಭರತ್ ರೆಡ್ಡಿ 6-7 ದಿನದಿಂದ ಅವನು ಪತ್ತೆ ಇಲ್ಲ, ಎಲ್ಲಿದ್ದಾನೆ ಅನ್ನೋದನ್ನ ಅವನ್ನ ಅರೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಹೊಸ SP, IG ಇಬ್ರು ಬಂದಿದ್ದಾರೆ, ಅವರು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಆ ASP, DSP ಮೇಲೆ ಇದುವರೆಗೂ ಕ್ರಮ ಇಲ್ಲ. ಅಂದ್ರೆ ಈ ಸರ್ಕಾರ CID ಕೊಟ್ರೆ ಏನೋ ಮೇಲೆಯಿಂದ ಬಿಟ್ಬಿಡುತ್ತೆ, ಮಾಡೇ ಬಿಡ್ತಾರೆ ಅನ್ನೋಂಥ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ನಮ್ಮ ಪೊಲೀಸರ ಬಗ್ಗೆ ಗೌರವ ಇದೆ ನನಗೆ. ಆದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಾನೊಬ್ಬ ಶಾಸಕ ಕ್ರಿಮಿನಲ್ ಬೆನ್ ಹಿಂದೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ, ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ, ಚೈನಾದಿಂದ ತಗೊಂಡ್ ಬರ್ಲಿಕ್ಕೆ ಹೇಳ್ರಿ ಅಂತ ಹೇಳಿದ್ಮೇಲೆ, ಜನಾರ್ದನ್ ರೆಡ್ಡಿಗೆ ಏನಾದ್ರು ಬುಲೆಟ್ ಇಲ್ಲಿ ಬಿತ್ತ ಅಂತೇಳಿ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡಿದ್ರೆ ಇನ್ನು ಪೊಲೀಸರು ಅವ್ರಿಗೆ ಧೈರ್ಯ ಬರುತ್ತೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ. ಹಾಗಾಗಿ ಈಗಾಗಲೇ ನಮ್ಮ ಪಕ್ಷದ ಕೋರ್ ಕಮಿಟಿಯಲ್ಲಿ ನಿರ್ಧಾರಗಳನ್ನ ತಗೊಂಡು ನಮ್ಮ ಎಲ್ಲ ಪಕ್ಷದ ಹಿರಿಯರು ತಮ್ಮ ಮುಂದೆ ಬಂದು CBI ಇನ್ಕ್ವೈರಿ ಆಗ್ಲೇಬೇಕು ಅಂತ ಹೇಳಿ ಆಲ್ರೆಡಿ ಅವರು ಆಗ್ರಹ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟದ ರೂಪುರೇಷೆಗಳ ಬಗ್ಗೆ ಇವತ್ತು ನಾಳೆ ಅದಕ್ಕೆ ಒಂದು ಸರಿಯಾದ ನಿರ್ದಿಷ್ಟವಾಗಿ ಪ್ಲಾನ್ ಮಾಡಿ ಹೇಳೋದಾಗುತ್ತೆ. ಹಾಗಾಗಿ ಈ CID ತನಿಖೆಯಿಂದ ಇನ್ನೊಂದರಿಂದ ನ್ಯಾಯ ಸಿಗುತ್ತೆ ಅನ್ನೋದು ಸುಳ್ಳು.
ಇವತ್ತಿಗೆ ಗಟ್ಟಿಯಾಗಿ 10 ದಿನ ಆದ್ರೂ ಕೂಡ ಆ ಕೊಲೆಗಡಿಗಳನ್ನ, ಕ್ರಿಮಿನಲ್ಸ್ಗಳನ್ನ, ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ ಬಂಧನ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಇದು ಸಿಬಿಐ ಎಂಕ್ವೈರಿಗೆ ಕೊಡ್ಲೇಬೇಕು ಅನ್ನೋ ನಮ್ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಬದಲೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.